ನೋಡಿ ನೋಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ನಾಯಕರು ದೂರ ಸರಿದಿರೋದನ್ನ ನೀವೆಲ್ಲರೂ ನೋಡಿದಿರಿ, ರಾಜ್ಯದ ಜನ ಗಮನಿಸಿದ್ದಾರೆ. ಈಗಿರುವಂತದ್ದು ಯಾವ್ದೋ ಪಂಚಾಯತಿ ಚುನಾವಣೆ ಅಥವಾ ಯಾವ್ದೋ ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರಾಗಿ ಅವ್ರದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ದಾರೆ. ನಮ್ಮ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅನ್ನೋದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಆಸೆ ಇದೆ. ಆ ಆಸೆ ಈಡೇರ್ಬೇಕು ಅಂದಾಗ ಹಲವಾರು ಹಿರಿಯರು ತಮ್ಮ ಮನಸ್ಸಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇರುಸು ಮುರುಸಾಗಿರುತ್ತೆ, ವೈಯಕ್ತಿಕ ಕಾರಣಗಳಿರುತ್ತೆ, ಎಲ್ಲ ಕಾರಣಗಳಿಗೆ ಪಕ್ಷದಿಂದ ದೂರ ಸರಿದಿರ್ತಾರೆ. ಅದ್ರ ಸಂದರ್ಭ ಈಗ ಒದಗ್ ಬಂದಿದೆ. ಎಲ್ಲರೂ ಒಟ್ಟಾಗಿ ಮತ್ತೊಮ್ಮೆ ಮೋದಿಯವ್ರನ್ನ ಮಾಡ್ಬೇಕು ಅಂತ ಹೇಳಿ ಪ್ರಧಾನಿಯಾಗಿ ನೋಡ್ಬೇಕು ಅನ್ನೋರೆಲ್ಲರೂ ಕೂಡ ತಮ್ಮ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮನಸ್ತಾಪಗಳನ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ತಮ್ಮ ಅಳಿಲು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಿರೋದು ಕಣ್ಮುಂದೆ ಕಾಣ್ತಿದೆ. ಏನು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇತ್ತು ರಾಮ ಮಂದಿರ ವಿಚಾರವಾಗಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡಿರೋ ನಿಲುವನ್ನ ಧಿಕ್ಕರಿಸಿ ಅನೇಕ ಜನ ಸಾಮಾನ್ಯ ಕಾರ್ಯಕರ್ತರು ಮತದಾರರು ಕಾಂಗ್ರೆಸ್ನಿಂದ ದೂರ ಆಗಿ ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ನಾವು ಕೇವಲ ನಾಯಕರುಗಳ ಬಗ್ಗೆ ಮಾತಾಡ್ತಿದ್ವಿ, ಸ್ಥಳೀಯವಾಗಿ ಗ್ರೌಂಡ್ ಅಲ್ಲಿ ಲಕ್ಷಾಂತರ ಮಂದಿ ಇಡೀ ದೇಶದಲ್ಲಿ ಅವರು ಏನು ಅಯೋಧ್ಯೆ ಬಗ್ಗೆ ತೆಗೆದುಕೊಂಡಂತ ನಿರ್ಧಾರದಿಂದ ಏನು ಒಂದು ಸಮಾಜಕ್ಕೆ ಮಾಡಬೇಕಾಗಿದ್ದಂತ ಒಂದು ಚಿಕ್ಕ ಕಾಣಿಕೆ ಅಂತ ಹೇಳಿದ್ರೆ ಹೋಗಿ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಿತ್ತು. ಆ ಪಾಲ್ಗೊಂಡಿಲ್ಲ ಅಂತ ಹೇಳಿ ಭ್ರಮನಿರಸರಾಗಿ ಅನೇಕ ಹಿಂದೂ ಸಮಾಜದ ಕಾರ್ಯಕರ್ತರು ಕಾಂಗ್ರೆಸ್ನೊಂದಿಗೆ ತಮ್ಮ 40-50 ವರ್ಷದ ಗುರ್ಸ್ಕೊಂಡಿರುವಂತ ಕುಟುಂಬಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಹಂತ ಹಂತವಾಗಿ ಅವರಿಂದ ದೂರ ಆಗ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ನೋಡಿ, ವ್ಯಕ್ತಿಯನ್ನ ಹೆಸರಿಸಿ ನಾನು ಹೇಳೋದಿಲ್ಲ. ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವಾರು ಹಿರಿಯ ಮುಖಂಡರು ಬಿಜೆಪಿ ಬಿಟ್ಟೋದವ್ರ ಜೊತೆಗೆ ಬೇರೆ ಪಕ್ಷದಲ್ಲಿರೋರು ಕೂಡ ಬಿಜೆಪಿಗೆ ಬರ್ತಾರೆ. ಇಷ್ಟು ಮಾತ್ರ ಹೇಳಬಲ್ಲ. ನಾನು ಯಾವುದೇ ಕಾರಣಕ್ಕೂ ಗೊತ್ತಿಲ್ದೇ ಇರೋ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ. ಒಂದ್ ಮಾತ್ರ ಹೇಳ್ತೀನಿ, ಜಗದೀಶ್ ಶೆಟ್ಟರ್ ಸಾಹೇಬ್ರು ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಮರಳಿದ್ದಾರೆ, ಆ ರೀತಿಯಲ್ಲಿ ಹಲವಾರು ನಾಯಕರು ಬರೋರಿದ್ದಾರೆ. ಇನ್ನೂ ಹಲವಾರು ನಾಯಕರು ಬೇರೆ ಪಕ್ಷದಲ್ಲಿರೋರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಜೋಡಿಸ್ಕೊಳ್ಳೋರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.